ಸೂಪರ್ ನೆಪಿಯರ್ ರೈತರಿಗೆ ಸಿಕ್ಕಿರುವ ವರ. ಅಧಿಕ ಸಾಸರ್ಜನಕ ಇರುವುದರಿಂದ ಪಶುಗಳು ಆರೋಗ್ಯವಾಗಿ ಪುಷ್ಟಿಯಿಂದಲೂ ಬಲದಿಂದಲೂ ಇರುವುದು. 1 ಎಕರೆಯಲ್ಲಿ 200 ಟನ್ ಇಳುವರಿ ಸಿಗುವ ಏಕೈಕ ಹುಲ್ಲಿನ ಬಗೆ ಸೂಪರ್ ನೆಪಿಯರ್. ಸೂಪರ್ ನೆಪಿಯರ್ ಅಥವಾ ಪ್ಯಾಕ್ಜಾಂಗ್ ಒಂದು ಹುಲ್ಲಿನ ವಿಶೇಷತೆಗಳು ಏನು, ಹೇಗೆ ಇದನ್ನು ಪೈರಿಡಬೇಕು, ಪರಾಮರ್ಶಿಸಬೇಕು ಎಲ್ಲವನ್ನು ಈಗ ನೋಡೋಣ. ಇದರ ಲೇಖಕರು ಕಾವೇರಿ ಫಾರ್ಮಾ, ವಿರುದಾಚಲಂ. ಈ ಹುಲ್ಲಿನ ಮೂಲ ಸಜ್ಜೆ ಮತ್ತು ನೇಪಿಯರ್ ಹುಲ್ಲು. ಇದರ ವೈಜ್ಞಾನಿಕ ಹೆಸರು ಪೆನಿಸಿಟಮ್ ಪೆರ್ಫೋರಿಯಂ. ಭಾರತದ ರೈತರು ಲಾಭ ಗಳಿಸಲು ಸೂಪರ್ ನೇಪಿಯರ್ ಹುಲ್ಲು ನೆರವಾಗುವುದು. ಸರಿ, ಸೂಪರ್ ನೇಪಿಯರ್ ಹುಲ್ಲು ಅಂದ್ರೆ ಏನು? ಈ ಹುಲ್ಲಿನಿಂದ ರೈತರು ಹೇಗೆ ಲಾಭ ಪಡೆಯಬಹುದು? ಈ ಹುಲ್ಲಿನ ವಿಶೇಷತೆಗಳು ಏನು? ಇದನ್ನು ಹೇಗೆ ಬೆಳೆಸುವುದು, ಪರಾಮರ್ಶಿಸುವುದು, ಫಸಲು ತೆಗೆಯುವುದು ಎಲ್ಲವನ್ನು 10 ನಿಮಿಷದೊಳಗೆ ಕಲಿಯುತ್ತೇವೆ. ಮೊದಲಿಗೆ ಸೂಪರ್ ನೆಪಿಯರ್ ಅಂದ್ರೆ ಏನು, ಇದನ್ನು ಯಾಕೆ ಬಳಸುತ್ತಾರೆ? ಸೂಪರ್ ನೆಪಿಯರ್ ಅನ್ನೋದು ಒಂದು ಹುಲ್ಲಿನ ವಿಧ. ನಾವು ಸಾಕುವ ಪಶುಗಳೆಲ್ಲವೂ ಆಡು, ಹಸು, ಕರು ಎಂದು ಎಲ್ಲವೂ ಇದನ್ನು ಇಷ್ಟಪಟ್ಟು ಸೇವಿಸುತ್ತವೆ. ಇದೊಂದು ಪಶು ಆಹಾರ. ಈ ಹುಲ್ಲಿನ ದಂಟುಗಳು ಕಬ್ಬಿನಂತೆ ಸಿಹಿಯಾಗಿರುತ್ತವೆ, ಎಲೆಗಳು ಮೃದುವಾಗಿರುತ್ತವೆ. ಇದರಿಂದಲೇ ಪಶುಗಳು ಇವನ್ನು ಇಷ್ಟಪಡುತ್ತವೆ. ಸರಿ, ಪಶುಗಳು ಇಷ್ಟಪಟ್ಟು ತಿಂದರೆ ಅವಕ್ಕೇನು ಸಿಗುತ್ತದೆ? ಇದರಲ್ಲಿ ಅಧಿಕ ಮಟ್ಟದ ಸಾಸರ್ಜನಕ ಇರುತ್ತದೆ. 14% 18% ಸಾಸರ್ಜನಕ ಇರುವುದರಿಂದ ಇದನ್ನು ತಿನ್ನುವ ಪಶುಗಳು ಬಹಳ ಆರೋಗ್ಯದಿಂದ ಅಧಿಕ ತೂಕದೊಂದಿಗೆ ಬೆಳೆಯುತ್ತವೆ. 400 ರಿಂದ 500 ಸೆಂಟಿಮೀಟರ್ ಎತ್ತರಕ್ಕೆ ಈ ಹುಲ್ಲು ಬೆಳೆಯುತ್ತದೆ. 115 ರಿಂದ 125 ಸೆಂಟಿಮೀಟರ್ ನೀಳ ಮತ್ತು 6 ರಿಂದ 8 ಸೆಂಟಿಮೀಟರ್ ಅಗಲವಾಗಿಯೂ ಈ ಎಲೆ ಇರುತ್ತದೆ. ಅಧಿಕ ಎಲೆ ಇರುವ ಏಕೈಕ ಹುಲ್ಲಿನ ಬಗೆ ಇದು ಮಾತ್ರ. ಒಂದು ಹುಲ್ಲಲ್ಲಿ 400 ರಿಂದ 450 ಎಳೆ ಅಥವಾ ಎಲೆ ಇರುತ್ತವೆ. ಇತರ ಹುಲ್ಲುಗಳಂತೆ ಇದು ಬಾಗದು ಬಾಗಿ ಬೀಳುವುದೂ ಇಲ್ಲ. ಕುಡಿಗಳು 25 ರಿಂದ 30 ಇರುತ್ತವೆ. ಒಂದು ವರ್ಷಕ್ಕೆ 8 ಬಾರಿ ಇದರ ಬುಡಗಳನ್ನು ಪೈರಿಡಬಹುದು. ಕಡಿಮೆ ಜಾಗದಲ್ಲಿ ಅಧಿಕ ಫಸಲು ಪಡೆಯಬಹುದು. 8 ವರ್ಷದವರೆಗೂ ಈ ಹುಲ್ಲು ಬಳಕೆಯಾಗುತ್ತದೆ. ರೋಗ ನಿರೋಧಕ ಶಕ್ತಿ ನೈಸರ್ಗಿಕವಾಗಿಯೇ ಈ ಹುಲ್ಲಲ್ಲಿ ಇರುವುದರಿಂದ ಕೀಟಗಳು ಇದರ ಬಳಿ ಸುಳಿಯುವುದಿಲ್ಲ. ಇದಲ್ಲದೆ ಯಾವ ಕಾಲದಲ್ಲಾದರೂ ಯಾವ ಶೀತೋಷ್ಣ ಪ್ರದೇಶದಲ್ಲೂ ಅವನ್ನು ಸಹಿಸಿ ಈ ಸೂಪರ್ ನೇಪಿಯರ್ ಹುಲ್ಲು ಬೆಳೆಯುತ್ತದೆ. ಫಸಲು ಕಡಿಮೆಯಾಗುವುದಿಲ್ಲ. ಸಾಸರ್ಜನಕ ಒಂದಷ್ಟು ಕಡಿಮೆಯಾಗಬಹುದು, ಅದು ಉಪ್ಪು ನೀರಿನಲ್ಲಿ ಮಾತ್ರ. ಮತ್ತಿತರ ಎಲ್ಲಾ ನೀರಿನಲ್ಲೂ ಆರೋಗ್ಯವಾಗಿ ಹಸನಾಗಿ ಬೆಳೆಯುತ್ತದೆ. ಇಂತಿಂತ ತಿಂಗಳಲ್ಲೇ ಪೈರಿಡಬೇಕು ಎಂಬ ಕಟ್ಟುಪಾಡುಗಳಿಲ್ಲ. ವರ್ಷದಲ್ಲಿ ಯಾವ ತಿಂಗಳಿನಲ್ಲಿ ಬೇಕಾದರೂ ಪೈರಿಡಬಹುದು. ಎಲ್ಲಾ ಬಗೆಯ ಮಣ್ಣಿನಲ್ಲೂ ಈ ಸೂಪರ್ ನೇಪಿಯರ್ ಹುಲ್ಲನ್ನು ಬೆಳೆಸಬಹುದು. ಕಡಲು ಮಣ್ಣಿನಲ್ಲಿ ಪೈರಿಟ್ಟರೂ ಇದರ ಫಸಲು ಕಡಿಮೆಯಾಗುವುದಿಲ್ಲ. ಉಪ್ಪಿನಾಂಶದ ಕಾರಣ ಸಾಸರ್ಜನಕ ಸ್ವಲ್ಪ ಕಡಿಮೆಯಾಗಬಹುದು. ಇದು ಬಿಟ್ಟರೆ